ಹಲೋ ಫ್ರೆಂಡ್ಸ್, ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೆಕ್ ವಿಡ್ತ್ ಕೊಡಬೇಕು, ಆರ್ಮ್ ಡೌನ್ ಕೊಡಬೇಕು. ಅವಾಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅದು ಹೇಗೆ ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಫಸ್ಟು ನಾವು ಬ್ಲೌಸು ಅಳತೆ ತಗೊಬೇಕಲ್ಲ. ತಗೊಳ್ಬೇಕಾದ್ರೆ ನಾವು ಡೀಪ್ ಇಟ್ಟಾಗ ಒಂಥರ ಚೆನ್ನಾಗಿ ಬರೋದಿಲ್ಲ. ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಹೇಗೆ ಕಟ್ ಮಾಡೋದು ಅಂತ ಅನ್ನೋದು ನೋಡೋದು. ನೋಡಿ, ಈ ರೀತಿ ನೀಟಾಗಿ ನಾವು ಬ್ಯಾಕ್ ಸೈಡಲ್ಲಿ ತಗೊಬೇಕು. ನೋಡಿ, 7.5 ಅಂದರೆ ಟೈಟಾಗಿ ಹಿಗ್ಗಿದ್ರೆ 7.75ವರೆಗೂ ಬರುತ್ತೆ. ಸುಮ್ಮನೆ ಇಟ್ಕೊಂಡ್ರೆ 7.5 ಅಷ್ಟು ಬಂದೈತೆ. ಇದು ನೋಡು, ಬ್ಯಾಕಲ್ಲಿ ಮಾತ್ರ ತಗೋಬೇಕು ನಾವು ಯಾವಾಗಲಾಗಲಿ, ಫ್ರಂಟಲ್ಲಿ ತಗೋಬಾರ್ದು. ಫ್ರಂಟಲ್ಲಿ ನಾವು ಇನ್ನೂ ಸ್ವಲ್ಪ ಒಳಗೆ ತಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ನೋಡಿ ಕ್ಲಾತ್ ಅನ್ನೋದು ನೀಟಾಗಿ ವಾಶ್ ಮಾಡಿ ಐರನ್ ಮಾಡ್ಕೋಬೇಕು. ಆವಾಗ ಎಡ್ಜಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ ಸ್ಕೇಲ್ ಉಪಯೋಗಿಸ್ರಿ. ಎಲ್ ಸ್ಕೇಲಲ್ಲಾದರೆ ನೀಟಾಗಿ ಸ್ಟ್ರೈಟಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕು. ಇವರು ಏನಂದರೆ ನನಗೆ ಅಂದರೆ ಹ್ಯಾಂಡ್ಸ್ ಬಂದುಬಿಟ್ಟು ನನಗೆ ಫುಲ್ ಹ್ಯಾಂಡ್ ಹೇಳಿದ್ದಾರೆ. ಅಂದರೆ ಎಲ್ಬೋ ಹ್ಯಾಂಡ್ ಅಂತಾರಲ್ಲ, ಅಲ್ಲಿವರೆಗೂ ಬ್ಲೌಸಲ್ಲಿಲ್ಲ. ನಾನು ಅವ್ರದ್ದು ಮೈ ಅಳತೆಯಲ್ಲೇ ತಗೊಂಡಿದ್ದೀನಿ. ಅವರು ಬಂದುಬಿಟ್ಟು 9 ಹೇಳಿದ್ದಾರೆ. ಅಲ್ಲಿ 9ಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಖರ್ಚಿಗೋಸ್ಕರ ಇಟ್ಕೊಂಡಿದ್ದೀನಿ. ನೋಡಿ, 9.5 ಹಾಫ್ ಇಂಚ್ ಅನ್ನೋದು ಇಟ್ಕೊಂಡಿದ್ದೀನಿ. ಇದು ಸ್ಮಾಲ್ ಸೈಜ್ ಬ್ಲೌಸು, ಅದರಿಂದ ನಾನು 3 ಇಂಚು ಡೌನ್ ಕೊಡ್ತಾಯಿದ್ದೀನಿ ಹ್ಯಾಂಡ್ಸ್ಗೆ. ನೋಡಿ, ಈ ರೀತಿ ಹ್ಯಾಂಡ್ಗೆ 3 ಇಂಚು ಮಾರ್ಕ್ ಮಾಡ್ಕೋಬೇಕು. ಇವಾಗ ನಮಗೆ 7.5 ಆಯ್ತಲ್ಲ, ಆರ್ಮ್ ರೌಂಡ್ ನೋಡ್ಕೊಂಡ್ವಲ್ಲ 7.5, ಅದರಲ್ಲಿ 1 ಇಂಚು ಮೈನಸ್ ಮಾಡ್ಕೊಬಿಟ್ಟು 6.5 ತಗೊಂಡಿದ್ದೀನಿ. ಹ್ಯಾಂಡ್ ಲೂಸ್ ಬಂದುಬಿಟ್ಟು 5 ಇಂಚಿದೆ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. 2 ಇಂಚ್ ಕೊಡ್ತಾಯಿದ್ದೀನಿ ನಾನು. ಇವಾಗ ನೋಡಿ, 6.5ಗೆ ಮತ್ತೆ ಅಲ್ಲೊಂದು ಸಲ ಸೆಕೆಂಡ್ ಲೈನಲ್ಲಿ ಇಟ್ಕೊಂಡಿದ್ದೀವಲ್ಲ, ಅಲ್ಲಿ ಟೇಪ್ ಅನ್ನೋದು ಅರ್ಧಕ್ಕೆ ಮಾಡಿಸ್ಬಿಟ್ಟು ಸ್ಟ್ರೈಟಾಗಿ ಒಂದು ಶೇಪ್ ಮಾಡ್ಕೋಬೇಕು. ನೋಡಿ, ಕರ್ವ್ಸ್ ನಮ್ಮ ಕಡೆ ಬಂದುಬಿಟ್ಟು 1 ಇಂಚು, ಮತ್ತು ಹ್ಯಾಂಡ್ ಡೌನ್ ಕೊಟ್ಟಿದ್ದೀವಲ್ಲ ಅಲ್ಲಿ ಕೂಡ 1 ಇಂಚು ಮಾರ್ಕ್ ಮಾಡ್ಕೊಬಿಟ್ಟು ನಾವು ನೀಟಾಗಿ ಕರ್ವ್ ಸ್ಕೇಲ್ ತಗೊಂಡು ಕರ್ವ್ ಇಟ್ಕೋಬೇಕು. ಅಲ್ಲಿ ಎಲ್ ಶೇಪ್ ಹತ್ರ ನಾನು 1/4 ಇಂಚ್ ಇಟ್ಕೊಂಡಿದ್ದೀನಿ ಅಷ್ಟೇ. 1/4 ಇಂಚ್ ಇಟ್ಕೊಂಡ್ರೆ ಯಾವುದೇ ರೀತಿ ಸುಕ್ಲು ಬರ್ತಲ್ಲ, ನೀಟಾಗಿರುತ್ತೆ. ಇವಾಗ ನಾನು ಇಡ್ತಾ ಇರೋದು ಫ್ರಂಟ್ ಪಾರ್ಟ್ಗೋಸ್ಕರ ಹಾಫ್ ಇಂಚ್ ಅನ್ನೋದು ಇಡ್ತಾಯಿದ್ದೀನಿ. ನೋಡಿರಿ, ನಾವು 1 ಇಂಚು ಲೈನ್ ಟಚ್ ಮಾಡ್ಕೊಂಡು ಈ ರೀತಿ ಕರ್ವ್ ತಗೋಬೇಕು. ಮತ್ತು ಕರ್ವ್ನ ರಿವರ್ಸ್ ಮಾಡಿ ಕರ್ವ್ ಸ್ಕೇಲು ಈ ರೀತಿ ನೀಟಾಗಿ ಕೊಡೋದು. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ನೋಡಿ, ನಾವು ಹೊಲಿಬೇಕಾದ್ರೆ ಸ್ವಲ್ಪ ಈ ರೀತಿ ಕ್ರಾಸಾಗಿ ಹೊಲಿಬೇಕು. ಆವಾಗ ಬ್ಲೌಸ್ ಅನ್ನೋದು ಸುಕ್ಕಲು ಬರೋದಿಲ್ಲ, ನೀಟಾಗಿ ಬರುತ್ತೆ. ಹೊಲಿಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಬೇಕು. ಇವಾಗ ನೀಟಾಗಿ ಕಟ್ ಮಾಡ್ಕೊಳೋದು. ನಾವು ಹೆಂಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ರೀತಿ ಕಟ್ ಮಾಡ್ಕೊಂಡು, ಆಮೇಲೆ ಇಲ್ಲಿ ನೋಡಿರಿ, ನಮಗೆ ಸ್ವಲ್ಪ ಶೇಪ್ ಹತ್ರ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ಅಲ್ಲಿ ಕೂಡ ನಾವು ನೀಟಾಗಿ ಇಲ್ಲೇ ಒಂದು ಸಲ ಕಟ್ ಮಾಡ್ಕೊಬಿಡೋದು. ಇಲ್ಲೇ ಕಟ್ ಮಾಡ್ಕೊಂಡ್ರೆ ಮತ್ತೆ ಹೊಲಿಬೇಕಾದ್ರೆ ನೀಟಾಗಿ ಎಲ್ಲೂ ಹುಡುಕಾಡ್ದಿದ್ದಂಗೆ ಸಿಕ್ಕಿಬಿಡುತ್ತೆ. ಇವಾಗ ನಾವು ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳೋದು. ಇವಾಗ 2 ಓಪನ್ ಮಾಡ್ಕೊಬಿಟ್ಟು ನಾವು ಫ್ರಂಟ್ಗೋಸ್ಕರ ಕರ್ವ್ ತೆಗ್ದೀವಲ್ಲ ಒಳಗಡೆ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳೋದು. ಇದು ನಾವು ಫ್ರಂಟ್ಗೋಸ್ಕರ ಅಂತಂದು ಒಂದು ಇಂಟು ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಇವಾಗ ನೆಕ್ಸ್ಟು ನಾವು ಹ್ಯಾಂಡ್ಸ್ ಕಟ್ ಮಾಡಿದ್ದೀವಲ್ಲ, ಅದ್ರ ಈ ಕಡೆ ಎದುರುಗಡೆ ಇರುತ್ತಲ್ಲ ಆಪೋಸಿಟ್ಟು, ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ನೋಡಿ, ನೀಟಾಗಿ ಇವಾಗ ಒಂದು ಸಲ ಎಲ್ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಮತ್ತು ನಾವು ಖರ್ಚಿಗೋಸ್ಕರ ಒಂದು ಹಾಫ್ ಇಂಚ್. ಇವಾಗ ಬ್ಲೌಸ್ ತಗೊಂಡ್ಬಿಟ್ಟು ನಾವು ಟಕ್ಸ್ ಕೊಟ್ಟಿರ್ತೀವಲ್ಲ ಹಿಂದ್ಗಡೆ, ಅಲ್ಲಿ ಇಟ್ಕೋಬೇಕು. ಭುಜ ಹತ್ರ ಬಂದುಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಇವಾಗ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. 7.5 ಬಂದಿತ್ತಲ್ಲ, ಇದು ನನ್ನ ರೋಲ್ ಪ್ರಕಾರ. ಅದಕ್ಕೆ 3 ಇಂಚ್ ಸೇರಿಸ್ಬೇಕು. 7.5ಗೆ ನಾನು 3 ಇಂಚನ್ನು ಸೇರಿಸಿದ್ದೀನಿ. 7.5ಗೆ 3 ಇಂಚ್ ಸೇರಿಸೋದು ಎಷ್ಟು ಬರ್ತದೆ? 7, 8, 9, 10.5 ಅನ್ನೋದು ಮಾರ್ಕ್ ಮಾಡಿ 2 ಇಂಚ್ ಅನ್ನೋದು ಮಾರ್ಜಿನ್ ಕೊಟ್ಟಿದ್ದೀನಿ. ಆವಾಗ ನಮಗೆ ಚೆಸ್ಟ್ ಲೂಸ್ ಅನ್ನೋದು 8.5 ಬರುತ್ತೆ. ನೋಡಿರಿ, ನಾನು ಬ್ಲೌಸ್ ಹೈಟ್ ತಗೊಂಡಿದ್ದೀನಿ, 14 ಇಂಚ್ ಬಂದಿದೆ. 14 ಇಂಚ್ ಅಂದರೆ ರೆಡಿ ಆದಮೇಲೆ ಖರ್ಚು ಎಲ್ಲ ಸೇರಿಸಿ 14 ಇಂಚ್. ಮೇಲ್ಗಡೆ ಕೂಡ ಒಂದು ಸಲ 10.5ಗೆ ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂಡು ನೀಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. 2 ಇಂಚ್ ಹತ್ರ ಕೂಡ
ಮಾರ್ಕ್ ಮಾಡ್ಕೋಬೇಕು. ಇದೇನು ಮಾರ್ಜಿನ್ಗೋಸ್ಕರ, ಅಂದರೆ ನಾವು ಅಲ್ಲಿ ಸ್ಟಿಚಿಂಗ್ ಲೈನ್ ಬರುತ್ತಲ್ಲ ಅಲ್ಲಿವರೆಗೂ. ಇವಾಗ ಸ್ಟಿಚಿಂಗ್ ಲೈನಿಂದ ಎಷ್ಟಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ. ಈ ರೀತಿ ನಾವು ಮಾರ್ಜಿನ್ಗೋಸ್ಕರ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿರಿ 8.5 ಇಂಚ್ ಅನ್ನೋದು ನಮಗೆ ಬಾಡಿ ಲೂಸ್ ಅನ್ನೋದು ಸಿಗುತ್ತೆ. ಇವಾಗ ಈ ಬ್ಲೌಸ್ ಸೈಜ್ಗೆ ನಮ್ಮ ನೆಕ್ ವಿಡ್ತ್ ಎಷ್ಟು ಕೊಡಬೇಕು ಗೊತ್ತಾ? 2.25 ಕೊಡಬೇಕು. 2.25 ಅಂದರೆ 2.2 ಬರುತ್ತಲ್ಲ ಅಷ್ಟು. ಇದು ಸ್ವಲ್ಪ ಅವ್ರಿಗೆ ಜಾರುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಜಾರುತ್ತೆ ಅಂದರೆ ಭುಜ ಹತ್ರ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಇಟ್ಕೊಬಿಟ್ಟಿದ್ದಾರೆ. ಅಂದರೆ ಶೋಲ್ಡ್ರ್ ಅನ್ನೋದು ಜಾಸ್ತಿ ಇಟ್ಟಿದ್ದಾರೆ. ನೆಕ್ ವಿಡ್ತ್ ಕರೆಕ್ಟಾಗಿ ಐತೆ, ಶೋಲ್ಡ್ರ್ ಜಾಸ್ತಿ ಐತೆ. ಅದರಿಂದ ಶೋಲ್ಡ್ರ್ ಅದೇನಂದರೆ ಭುಜ ಹತ್ರ ಕೆಳಗೋವರೆಗೂ ಬರುತ್ತೆ ಅಂತಂದು ಹೇಳಿದ್ದಾರೆ. ಅದರಿಂದ ನಾನು ಅವ್ರದ್ದು ನೋಡಿಬಿಟ್ಟು ಸ್ವಲ್ಪ ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು 5 ಇಂಚ್ ಕೊಟ್ಟಿದ್ದೀನಿ ಇದಕ್ಕೆ. ಸ್ಮಾಲ್ ಸೈಜ್ ಬ್ಲೌಸೆಲ್ಲ 5 ಇಂಚ್ ಕೊಟ್ಟಿದ್ದೀನಿ. ನಮ್ಮ ಆರ್ಮ್ ಡೌನಿಗೆ ಬಂದುಬಿಟ್ಟು 5.5 ಇಂಚ್ ಕೊಟ್ಟಿದ್ದೀನಿ. ನೋಡಿರಿ 5 ಇಂಚ್ ಅನ್ನೋದು ಒಂದು ಸಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಸ್ಕೇಲಲ್ಲಿ ಅದು ನೀಟಾಗಿ ಹಾಕ್ಕೊಳ್ಳೋದು. ಇಲ್ಲಿ ಕೂಡ ಅಷ್ಟೇ ಒಂದು ಸಲ, ಇಲ್ಲಾಂದ್ರೆ ಸೊಟ್ಟ ಬಂದುಬಿಡ್ತದೆ. ಆ ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ರೆ ನಮಗೆ ನೀಟಾಗಿ ಸಿಗುತ್ತೆ. ಇದಷ್ಟೇ 1/4 ಇಂಚ್ ಇಡಬೇಕು. ಆವಾಗ ಸುಕ್ಕಲು ಬರೋದಿಲ್ಲ ಜಾಸ್ತಿ. ಇವ್ರು ಅಷ್ಟೊಂದು ದಪ್ಪ ಇರೋದಿಲ್ಲ, ಏನಿರೋದಿಲ್ಲ. ಸ್ಮಾಲ್ ಸೈಜ್ ಅಂದರೆ ಎಷ್ಟಿರ್ತಾರೆ ಹೇಳ್ರಿ, ಆ ರೀತಿ ನೋಡ್ಕೋಬೇಕು ನಾವು. ಬ್ಲೌಸಲ್ಲೇ ಸಾರಿನೇ ಬ್ಲೌಸ್ ಕಟ್ಟಿಂಗಲ್ಲೇ ನಮಗೆ ಫುಲ್ಲು ಬಂದುಬಿಡ್ಬೇಕು. ನೀಟಾಗಿ ಕಟ್ ಮಾಡೋದ್ರಾಗೆ ನಮಗೆ ಗೊತ್ತಾಗಬೇಕು ಬ್ಲೌಸ್ ಅನ್ನೋದು ನಾವು ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀವ ಇಲ್ಲ ಅಂತಂದು ಗೊತ್ತಾಗ್ಬಿಡುತ್ತೆ. ನೋಡಿ ಈ ರೀತಿ. ಇವಾಗ ನಮಗೇನು 7.5 ಅನ್ನೋದು ಸಿಗಬೇಕು ನಮ್ಗೆ ಅಲ್ಲಿ. ನೋಡಿರಿ ಈ ರೀತಿ ಅಲ್ಲಿ ಮಾರ್ಜಿನ್ ಬಿಟ್ಟಿದ್ನಲ್ಲ ಸೆಕೆಂಡ್ ಲೈನು, ಅಲ್ಲಿಂದ ನೋಡ್ಕೋಬೇಕು. ನೀಟಾಗಿ 7.5 ಅನ್ನೋದು ಸಿಕ್ತೆ ನನಗೆ ಈ ರೀತಿ. ಇವಾಗ ಸೊಂಟದ ಅಳತೆ ನೋಡ್ಕೊಳ್ಳೋದು. ಇವಾಗ ನೋಡ್ರಿ ಒಂದು ಸಲ ಡೀಪ್ ನೋಡ್ಕೊತಾ ಇದ್ದೀನಿ. ಫಸ್ಟು ಡೀಪ್ ಎಷ್ಟಿದೆ ಅಂತಂದು 9 ಇಂಚ್, 9.25 ಇಂಚ್ವರೆಗೂ ಬಂದಿದೆ. ಅಲ್ಲಿ 2 ಇಂಚ್ ಕೊಟ್ಟಿನಲ್ಲ, 2.5 ಇಂಚ್ ಕೊಡ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ರೌಂಡ್ ಬೇಡ ಅಂತ ಹೇಳಿದ್ದಾರೆ, ಅಂದರೆ ಸ್ವಲ್ಪ ಬ್ರಾಡಾಗಿ ಬೇಡ ಅಂತಂದು. ಇರೋ ಒಂದು 3 ಕೊಟ್ಟಿದ್ದಾರೆ ನನಗೆ ಬ್ಲೌಸ್ಗಳು ನೀಟಾಗಿ. ಇವಾಗ ಸೊಂಟದ ಅಳತೆ ನೋಡ್ಕೊಳ್ಳೋಣ. ಇವ್ರದ್ದು ಟೋಟಲ್ ಬಂದುಬಿಟ್ಟು 30ವರೆಗೂ ಬಂದಿದೆ ಇವ್ರದ್ದು. ಅದು ವೆಸ್ಟ್ ಲೂಸ್ ಅಂತಾರಲ್ಲ 30 ಬಂದಿದೆ ನೋಡಿರಿ ಕರೆಕ್ಟಾಗಿ. 1 ಇಂಚ್ ಅನ್ನೋದು ಎಕ್ಸ್ಟ್ರಾ. ಅದೇನಾದರೆ ನಾವು ಒಂದು ಟಕ್ಸ್ ಹಾಕ್ಕಂತೀವಲ್ಲ ಅದಕ್ಕೋಸ್ಕರ. ಅದನ್ನು ನೀಟಾಗಿ ಮಡಿಸ್ಬಿಟ್ಟು ಮಧ್ಯದಲ್ಲಿ ಹಾಕ್ಕೋಬೇಕು. ನೋಡಿ ಕೆಳಗಿಂದ ಫುಲ್ 3 ಇಂಚ್ ಕೊಡ್ತಾಯಿದ್ದೀನಿ ಅಷ್ಟೇ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಬಿಟ್ಟು ಸ್ಕೇಲಲ್ಲಿ ನೀಟಾಗಿ ಮಾಡಬೇಕು. ಸ್ಕೇಲಲ್ಲಾದರೆ ನಮಗೆ ನೀಟಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ನೀಟಾಗಿ ಬ್ಯಾಕ್ ಪಾರ್ಟ್ ಅನ್ನೋದು ನೋಡ್ಕೊಂಡ್ಬಿಟ್ರೆ ಫ್ರಂಟ್ ಪಾರ್ಟ್ ಅನ್ನೋದು ತುಂಬ ಈಸಿಯಾಗಿ ಕರೆಕ್ಟಾಗಿ ಬರುತ್ತೆ. ನಾವು ಬ್ಯಾಕ್ ಪಾರ್ಟೇ ತಪ್ಪಾಗಿ ಕಟ್ ಮಾಡಿದ್ರೆ ಇನ್ನು ಫ್ರಂಟ್ ಪಾರ್ಟ್ ಕೂಡ ಎಲ್ಲ ತಪ್ಪು. ಇನ್ನು ಫ್ರಂಟ್ ಪಾರ್ಟ್ ಇನ್ನು ಯಾವಾಗ ನಮಗೆ ಚೆನ್ನಾಗಿ ಬರುತ್ತೆ ಹೇಳ್ರಿ ಅದು. ಇವಾಗ ನೋಡಿರಿ ನಾನು ಹ್ಯಾಂಡ್ಸ್ ಕಟ್ ಮಾಡಿದ್ದೀನಲ್ಲ ಅಲ್ಲಿ ಅದನ್ನು ಈ ಕಡೆ ದಪ್ಪ ಬಟ್ಟೆ ಇರುತ್ತಲ್ಲ ಸ್ವಲ್ಪ, ಅದು ನಮಗೆ ಅಂದರೆ ಓಪನ್ ಸೈಡು ನಮ್ಮ ಕಡೆ ಇರಬೇಕು. ಮತ್ತು ನಾವು ನೆಕ್ ಕಟ್ ಮಾಡಿರ್ತೀವಲ್ಲ ಆ ನೆಕ್ ಕೂಡ ನಮ್ಮ ಕಡೆ ಇರಬೇಕು. ನಮ್ಮ ಹ್ಯಾಂಡ್ಸ್ ಅನ್ನೋದು ಅಲ್ಲಿ ಆರ್ಮ್ ರೌಂಡ್ ಅನ್ನೋದು ನಮ್ಗೆ ಆಪೋಸಿಟ್ ಇರಬೇಕು. ಈ ರೀತಿ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿರಿ ಈ ರೀತಿ ಸ್ವಲ್ಪ ನೀಟಾಗಿ ಹಾಕ್ಕೊಳ್ರಿ. ಅಲ್ಲಿ ಮೇಲ್ಗಡೆ ಕೂಡ ನಮಗೆ ಕರೆಕ್ಟಾಗಿ ಬರಬೇಕು. ಫ್ರಂಟ್ ಪಾರ್ಟ್ಗೋಸ್ಕರ ನೀಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳೋದಲ್ಲ ಈ ರೀತಿ. 1/2 ಇಂಚು ನಾನು ಫ್ರಂಟ್ ಪಾರ್ಟಲ್ಲಿ ಮಾತ್ರ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಅಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಮಾಡ್ಕೊಂಡಿವಲ್ಲ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನಾವು ಇಲ್ಲಿ ಟಕ್ಸ್ ಹಿಡಿದೀವಲ್ಲ ಅಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಜಸ್ಟ್ ಜಾಸ್ತಿ ಇದ್ದರೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೊಲ್ದಾದ್ಮೇಲೆ ಕಟ್ ಮಾಡಿದ್ರೆ ಮುಗಿದೋಗುತ್ತೆ. ಆ ರೀತಿ ನೋಡಿರಿ ಈ ರೀತಿ. ನಮಗೆ ಅಲ್ಲಿ ಮೇಲ್ಗಡೆ ಕಮ್ಮಿ ಬಂತು, ಅದರಿಂದ ನೀಟಾಗಿ ಮಾರ್ಜಿನ್ ಅನ್ನೋದು ಮೇಲೆ ನಾವು ಕರೆಕ್ಟಾಗಿ ಹಾಕೋಬೇಕು. ನೆಕ್ ಬಿಡ್ತು ಕೊಟ್ಟಿರ್ತೀವಲ್ಲ ಶೋಲ್ಡ್ರು ಅಲ್ಲಿ ಮೂಲೆ ಹತ್ರ ನಾವು ಕ್ರಾಸಾಗಿಟ್ಟಿರ್ತೀವಲ್ಲ ಹೆಚ್ಚು ಕಮ್ಮಿ ಬರ್ದಲ್ಲ ನೀಟಾಗಿ ಮಾರ್ಜಿನ್ ಮಾಡ್ಕೋಬೇಕು ಈ ರೀತಿ. ಇದು ವೀಲ್ ಸ್ಕೇಲ್ ತಗೊಂಡ್ಬಿಟ್ರೆ ವೀಲ್ ಬರುತ್ತಲ್ಲ ಮಾರ್ಕಿಂಗ್ ಮಾಡ್ಕೊಳೋದಕ್ಕೆ, ಅದರಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ರಿ ಈ ರೀತಿ. ಅಲ್ಲಿ ಪಾಯಿಂಟ್ ಹತ್ರ ಕೂಡ ಒಂದು ಸಲ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ
ಹಾಫ್ ಇಂಚ್ ಒಳಗಡೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸ್ಕೇಲಲ್ಲಿ ನೀಟಾಗಿ ಮಾಡ್ಕೊಳೋದು. ಈ ರೀತಿ ಪಾಯಿಂಟ್ ಎಲ್ಲನೂ ನೀಟಾಗಿ ಮಾಡ್ಕೊಬಿಟ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಈಸಿಯಾಗಿ ರೆಡಿ ಆಗುತ್ತೆ. ನೋಡಿರಿ ಇವಾಗ ಫ್ರಂಟ್ ಪಾರ್ಟ್ಗೋಸ್ಕರ ಫ್ರಂಟ್ ನೆಕ್ಗೆ ತಾಂತಾ ಇದ್ದೀನಿ. ಫ್ರಂಟ್ ನೆಕ್ಕಲ್ಲಿ ಹುಕ್ಸ್ ಹಾಕ್ಕೊಂಡು ನೋಡ್ಕೋಬೇಕು. ಅಂದರೆ ಬ್ಲೌಸ್ ಹಾಕೊಂಡ್ಮೇಲೆ ಯಾವ ರೀತಿ ಬರುತ್ತೋ ಆ ರೀತಿ ನಾವು ನೋಡ್ಕೋಬೇಕು. ಈ ರೀತಿ ಸ್ಕೇಲ್ ಇಟ್ಬಿಟ್ಟು ನಾವು ಟೇಪ್ ಇಟ್ಟು ನೋಡಿದ್ರೆ ಅದು 7 ಇಂಚ್ ಅನ್ನೋಷ್ಟು ಬಂದಿದೆ. ಆ 7 ಇಂಚ್ಗೆ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿನಿ. ಅಲ್ಲಿ ಮಾರ್ಜಿನಿಂದ ನಾವು ಈ ಕಡೆ ಇಟ್ಟರೆ 6.5 ಅನ್ನೋದು ನಮಗೆ ಸಿಗುತ್ತೆ ನೆಕ್ಕು. ಇವಾಗ ನೋಡಿರಿ ಭುಜ ಹತ್ರ ನೀಟಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟಲ್ಲಿ ಟಕ್ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ಕೋಬೇಕು. ಆವಾಗ ನಮಗೆ ಚೆಸ್ಟ್ ಪಾಯಿಂಟು ಮತ್ತು ಚೆಸ್ಟ್ ಕೆಳಗಡೆ 2 ಸಿಗುತ್ತೆ. ಚೆಸ್ಟ್ ಪಾಯಿಂಟ್ ಹತ್ರ ಇಟ್ಕೊಂಡ್ಬಿಟ್ಟು ಕೆಳಗಡೆ ಸ್ಟ್ರೈಟಾಗಿ ಇಟ್ಕೋಬೇಕು. ಟೋಟಲು 13 ಇಂಚ್ ಬಂದಿದೆ. ಇದು ಒಂದೊಂದು ಬ್ಲೌಸಲ್ಲಿ ಒಂದೊಂದು ಅಳತೆ ಬರ್ತಾ ಇರುತ್ತೆ. ಅದೇ ರೀತಿಯೇ ನಾವು ಇಟ್ಕೋಬೇಕು. ಅಂದರೆ ಬ್ಲೌಸಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದೇ ರೀತಿ ಇಟ್ಕೋಬೇಕು. ಇವಾಗ ಕರ್ವ್ ಸ್ಕೇಲ್ ತೊಗೊಂಡ್ಬಿಟ್ಟು ನೀಟಾಗಿ ಒಂದು ರೌಂಡ್ ಮಾಡ್ಕೋಬೇಕು. ನಾವು ಉಕ್ಸ್ ಪಟ್ಟಿಯಿಂದ ನಾವು ಪಟ್ಟಿಗೆ ಎಷ್ಟು ಬಿಡಬೇಕು ಅಂತ ನೋಡ್ಕೋಬೇಕಲ್ಲ. ಬ್ಲೌಸಲ್ಲಿ 4ನೇ ಉಕ್ಸ್ ಇರುತ್ತಲ್ಲ ಅಲ್ಲಿ ತಗೊಬೇಕು. ನಾವು ಮಾರ್ಜಿನ್ಗೋಸ್ಕರ ಸ್ವಲ್ಪ ಬಿಟ್ಟು 4ನೇ ಉಕ್ಸ್ ಹತ್ರ ಹಾಕ್ಕೊಬಿಟ್ರೆ ಮಧ್ಯದಲ್ಲಿ ಟಕ್ಸು ಮತ್ತು ಕೆಳಗಡೆ ಮಾರ್ಜಿನ್ ಎಲ್ಲ ಸೇರಿ ಬರುತ್ತೆ. ಇವಾಗ ಚೆಸ್ಟ್ ಪಾಯಿಂಟ್ ಇಟ್ಕೊಬಿಟ್ಟು ಉಕ್ಸ್ ಕಡೆ ನಾವು ಆ ಪಾಯಿಂಟ್ಗೆ ನಮಗೆ ಫ್ರಂಟಲ್ಲಿ ಮೇನ್ ಡಾಟ್ ಅನ್ನೋದು ಸಿಗುತ್ತೆ. ಈ ರೀತಿ ಮಾಡ್ಕೋಬೇಕು. ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೊಬೇಕು. 2 ಇಂಚ್ ಇದೆ ಮತ್ತು ಹಾಫ್ ಇಂಚ್ ಅನ್ನೋದು ಬಂದಿದೆ. ಅಂದರೆ ಚೆಸ್ಟು ಇದನ್ನು ಜಾಸ್ತಿ ಕೊಟ್ಟರೆ ಲೂಸು ಆಗಿ ಬರುತ್ತೆ, ಕಮ್ಮಿ ಕೊಟ್ಟರೆ ಟೈಟಾಗಿ ಬರುತ್ತೆ. ಇದು ನೆನ್ಪಿಟ್ಕೋಬೇಕು. ನಮಗೆ ನಮ್ಮ ಕಡೆಯಿಂದ 2.5 ಅಷ್ಟು ಈ ಬ್ಲೌಸಿಗೆ ಕೊಡಬೇಕು. ಇನ್ನು 40 ಸೈಜ್ ಆದರೆ 2.75 ಕೊಡ್ತೀವಿ. ಇದಕ್ಕಿಂತ ಚಿಕ್ಕದಾದರೆ 2 ಇಂಚ್ ಕೊಡ್ತೀವಿ. ಈ ರೀತಿ ನೀಟಾಗಿ ಕರ್ವ್ ಕೊಡಬೇಕು. ಇವಾಗ ಸೈಡ್ ಜಾಯಿಂಟ್ ಕಡೆ ಯಾವಾಗಲೇ 2.5 ಅಷ್ಟೇ ಕೊಡ್ತೀನಿ ನಾನು. ನಮ್ಗೆ 2.5 ಬೇಡ ಅಂತಂದರೆ ಅಲ್ಲಿ 4th ಕೂಡ ನಾವು ಡಾಟನ್ನು ಅದು ಹಿಡಿಬೋದು. ಇಲ್ಲಾಂದರೆ ಈ ರೀತಿ ಸ್ಟ್ರೈಟಾಗಿ 3 ಡಾಟ್ಸ್ ಮಾತ್ರ ಕೊಡ್ಬೋದು ನಾವು. ಇವಾಗ ಉಕ್ಸ್ ಪಟ್ಟಿ ಕಡೆ ಫ್ರಂಟಲ್ಲಿ 4.25 ಐತಲ್ಲ, 2 ಕಾಲನ್ನು ಅದು ಭಾಗ ಮಾಡ್ಕೊಂಡು ನಾವು ಸೆಕೆಂಡ್ ಡಾಟ್ ಕೊಡಬೇಕು. ಅವೆರಡು ನೋಡ್ಕೊಂಡು ನಮಗೆ 3rd ಡಾಟ್ ಅನ್ನೋದು ಸಿಗುತ್ತೆ. ಡಾಟ್ಗೂ 1.5 ಇಂಚು ಅಂದರೆ 1.5 ಇಂಚ್ ಅಷ್ಟು ಗ್ಯಾಪ್ ಇರಬೇಕು. ಫ್ರಂಟ್ ಪಾರ್ಟ್ಗೋಸ್ಕರ ನೀಟಾಗಿ ಕರ್ವ್ ತಗೊಬೇಕು. ನಾವು ಕಂಕಳ ಹತ್ರ ಹಾಫ್ ಇಂಚ್ ಅನ್ನೋದು ಒಳಗಡೆ ತಗೋಬೇಕು. ಇವಾಗ ಸ್ಕೇಲಲ್ಲಿ ನೋಡಿ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋದು. ಈ ರೀತಿ ಹಾಕ್ಕೊಂಡ್ರೆ ನಮಗೆ ಇಲ್ಲೇನಂದರೆ ಫ್ರಂಟಲ್ಲಿ ನಾವು ಮೇಲೆ ಜಾಸ್ತಿ ಉದ್ದ ಕೊಟ್ಟಂಗೆಲ್ಲ ಶಾರ್ಪಾಗಿ ಬರುತ್ತೆ. ಈ ರೀತಿ ಶಾರ್ಪಾಗಿ ಬರಬಾರ್ದು ಅಂದರೆ ನಾವು ಸ್ವಲ್ಪ ಕೊಡಬೇಕು. ಯಾವ ಬ್ಲೌಸ್ಗನ ಆಗಲಿ ಶಾರ್ಪ್ ಬರಬಾರ್ದು ಅಂದರೆ ಕಮ್ಮಿ ಕೊಡಬೇಕು ನಾವು ಟಕ್ಸ್ ಅನ್ನೋದು. ಆವಾಗ ಶಾರ್ಪಾಗಿ ಬರೋದಿಲ್ಲ, ನೀಟಾಗಿ ರೌಂಡ್ ಶೇಪ್ ಇರುತ್ತೆ ಅಲ್ಲಿ. ಇಷ್ಟೇ. ಈಗ 1/4 ಇಂಚ್ ಅಷ್ಟೇ ನಾವು ಸೆಕೆಂಡ್ ಡಾಟಿಗೆ ಕೊಡ್ತೀವಿ. 3rd ಡಾಟಿಗೆ ಕೂಡ 1/4 ಇಂಚ್ ಅನ್ನೋದು ಹೊಲಿಯೋ ಸಾರಿ 1/4 ಇಂಚ್ ಇಟ್ಕೋಬೇಕು. ಇವಾಗ ಕಟ್ ಮಾಡ್ಕೊಳೋದು. ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಕಟ್ ಮಾಡ್ಕೊಳೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಪಟ್ಟಿ ಕೊಡೋದು, ಅಂದರೆ ಶೇಪ್ ಬೆಲ್ಟ್ ಬರುತ್ತಲ್ಲ ಅದು. ನೋಡಿರಿ ಒಂದ್ಸಲ ಒಳಗಡೆ ಕೂಡ ಒಂದ್ಸಲ ಮಾರ್ಕ್ ಮಾಡ್ಕೊಂಡ್ರೆ ಹೊಲಿಯೋ ಸಾರಿ ಈಸಿ ಆಗುತ್ತೆ. ಈ ರೀತಿ ಒಂದ್ಸಲ ಎಲ್ಲ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಪಟ್ಟಿ ನಮ್ಮ ಸೊಂಟದ ಸುತ್ತಳತೆ ಬಂದುಬಿಟ್ಟು ಈ ಬ್ಲೌಸ್ಗೆ 30 ಇಂಚ್ ಬಂದಿದೆ, ಅಂದರೆ 7.5 ಅಷ್ಟು ಬರುತ್ತೆ. ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಸೇರಿ 10.5 ಅಷ್ಟು ಬರುತ್ತೆ. 11 ಇಂಚ್ ಕೊಡ್ತಾಯಿದ್ದೀನಿ. ಎಕ್ಸ್ಟ್ರಾ ಬಂದರೆ ಕಟ್ ಮಾಡೋದು. ಕಡಿಮೆ ಬಂದರೆ ಚೆನ್ನಾಗಿರೋದಿಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಸ್ವಲ್ಪ ಹೆಚ್ಚಾಗೆ ತಗೋಬೇಕು. ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ, ಅದಕ್ಕೆ ನಾನು ಈ ಕಡೆ ತೊಗೊತಾಯಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ 11 ಇಂಚ್ವರೆಗೂ ತಗೊಂಡಿದ್ದೀನಿ, ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನಾನು ಸೈಡ್ ಇಂಚಲ್ಲಿ 2.5 ಇಂಚ್ ಕೊಟ್ಟಿದ್ದೆ, ಅದು 2.5 ಇಂಚು ಮಾರ್ಜಿನ್ ಮಾಡ್ಕೊಳೋದು. ಮತ್ತು ಉಕ್ಸ್ ಕಡೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೋಬೇಕು. 2.5 ಸಿಕ್ಕಿದೆ. ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಕೆಳಗೆ, ಹಾಫ್ ಇಂಚು ಮೇಲೆ, ಹಾಫ್ ಇಂಚ್ ತಗೊಂಡು 3.5 ಇಂಚ್ ಕೊಟ್ಟಿದ್ದೀನಿ. ಈ ರೀತಿ 3.5ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಕ್ರಾಸಾಗಿ ಬೆಲ್ಟ್ ಶೇಪು ಯಾವ ರೀತಿ ಇರುತ್ತಲ್ಲ ಆ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಕಟ್ಟಿಂಗು.
ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್.